ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಂದು ರನ್ನನ ಗದಾಯುದ್ಧದಿಂದ ಒಂದು ಆಯ್ದ ಪದ್ಯ. 17 ದಿನ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಎಲ್ಲರನ್ನು ಕಳೆದುಕೊಂಡಂತಹ ದುರ್ಯೋಧನ ಭೀಷ್ಮರ ಬಳಿಯಲ್ಲಿ ಹೋಗ್ತಾನೆ. ಶರಶೈಯಲ್ಲಿ ಮಲಗಿದಂತಹ ಭೀಷ್ಮರು ಈ ದುರ್ಯೋಧನನ ನೋಡಿಬಿಟ್ಟು ಹೇಳುವಂತಹ ಮಾತಿದು. ಧವಳ ಗಜೇಂದ್ರಮಂ ಧವಳ ಚಾಮರಮಂ ಧವಳಾತ ಪತ್ರಮಂ ಧವಳ ವಿಲೋಚನೋತ್ಫಲ ವಧೂಜನಮಂ ಬೆರಸೆ ಅಷ್ಟ ದಿಕ್ತಟಂ ಧವಳಿಸೆ ಕೀರ್ತಿ ಇಂ ಧವಳ ಮಂಗಳ ಗೇಯದಿ ನೊಪ್ಪಿ ಬರ್ಪ ಕೌರವ ಧವಳಂಗೆ ದೇಸಿಗನೆ ಬರ್ಪವೊಲ್ ಓರ್ವನೇ ಬರ್ಪುದಾದುದೆ. ದುರ್ಯೋಧನ ಭರತ ಸಾಮ್ರಾಜ್ಯ ಚಕ್ರವರ್ತಿ. ಅವನು ಬರ್ತಾ ಇದ್ದ ಅಂದರೆ ಹೇಗೆ ಬರ್ತಾ ಇದ್ದ? ಧವಳ ಗಜೇಂದ್ರಮಂ, ಬಿಳಿಯ ಆನೆಗಳು ಅವನ ಮುಂದೆ ಹಿಂದೆ ಹಾಗೂ ಬಿಳಿಯ ಆನೆಯ ಮೇಲೆ ವಿರಾಜಮಾನವಾಗಿ ಕೂತ್ಕೊಂಡು ಬರ್ತಿದ್ದ ಅನ್ಸುತ್ತೆ. ಧವಳ ಚಾಮರಮಂ, ಬಿಳಿಯ ಚಾಮರಗಳಿಂದ ಗಾಳಿಯನ್ನು ಬೀಸ್ತಾ ಇದ್ರು. ಧವಳಾತ ಪತ್ರಮಂ, ಬೆಳ್ಗುಡೆಗಳು ಅವನಿಗೆ ನೆರಳಿಗೋಸ್ಕರ. ಧವಳ ವಿಲೋಚನೋತ್ಪಲ ವಧೂಜನಮಂ, ಶ್ವೇತವರ್ಣದ ನೈದಿಲೆಯಂತಹ ಕಣ್ಗಳನ್ನು ಹೊಂದಿರುವಂತಹ ಅಪ್ಸರೆಯರ ಸಮೂಹ ಅವನ ಜೊತೆ ಇರ್ತಾ ಇತ್ತು. ಅಷ್ಟ ದಿಕ್ತಟಂ ಧವಳಿಸ ಕೀರ್ತಿಂ, ಒಂದಿಮಾಗದರು ಅವನಿಗೆ ಬಹುಪರ ಕುಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಅದು 8 ದಿಕ್ಕುಗಳಿಗೂ 8 ದಿಕ್ಕುಗಳಿಗೂ ಕೇಳಿಸ್ತಾ ಇತ್ತು. ಧವಳ ಮಂಗಳ ಗೇಯದೆ ನುಪ್ಪಿ ಬರ್ಪ ಕೌರವದವಳಂಗೆ, ಧವಳ ಮಂಗಳ ವಾದ್ಯಗಳ ಜೊತೆ ದುರ್ಯೋಧನ ಬರ್ತಾ ಇದ್ದ. ಅಂತಹ ರಾಜ ಮಹಾರಾಜ ಚಕ್ರವರ್ತಿ ದುರ್ಯೋಧನ ತನ್ನ ಪರಿವಾರವನ್ನೇ ಎಲ್ಲ ಕಳೆದುಕೊಂಡು 99 ತಮ್ಮಂದಿರನ್ನು ಕಳೆದುಕೊಂಡು 11 ಅಕ್ಷೋಹಿಣಿ ಸೇನೆಯನ್ನು ಕಳೆದುಕೊಂಡು ಈ ರಣರಂಗದಲ್ಲಿ ಅವನೇ ದೇಶದಲ್ಲಿ ಅವನದೇ ಭೂಮಿಯಲ್ಲಿ ಒಬ್ಬ ಪರದೇಶಿಯಂತೆ ಒಬ್ಬನೇ ನಡೆದುಕೊಂಡು ಬರುತ್ತಾ ಇದ್ದಾನೆ ಅಂತ ನೋಡಿ ಭೀಷ್ಮರಿಗೆ ಸಂಕಟ ಆಗುತ್ತೆ.